ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಸೊ ಇವತ್ತಿನ ವಿಡಿಯೋ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ತಪ್ಪದೆ ಕೊನೆಯವರೆಗೂ ನೋಡಿ. ತುಂಬ ಯೂಸ್ಫುಲ್ ಪ್ರಾಡಕ್ಟ್ನ ಹಾಗೆ ಕಡಿಮೆ ಒಂದು ಅಮೌಂಟಲ್ಲಿ ಚೆನ್ನಾಗಿರೋ ಒಂದು ಕ್ವಾಲಿಟಿ ಇರೋ ಒಂದು ಪ್ರಾಡಕ್ಟ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಹಾಗೆ ಈ ಎಲ್ಲ ಪ್ರಾಡಕ್ಟದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇದು ಬಂದುಬಿಟ್ಟು ಜರ್ಮನ್ ಸಿಲ್ವರ್ ಚೊಂಬು. ಸೊ ನೀವೇನಾದರೂ ಲಕ್ಷ್ಮೀ ಪೂಜೆಗೆ ಏನಾದರೂ ಒಂದು ಚೊಂಬನ್ನ ಹುಡುಕ್ತಾ ಇದ್ದರೆ ಇದು ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅಷ್ಟೇ ಹೆವಿ ಕೂಡ ಇದೆ. ಮೇಲ್ಗಡೆ ಕಾಯಿ ಥರ ಆ್ಯಂಡ್ ವೀಳ್ಯದೆಲೆ ಪ್ರತಿಯೊಂದು ಕೂಡ ಅವರೇ ಕೊಟ್ಟಿದ್ದಾರೆ. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಇದೆ. ಲಿಂಕ್ ಬೇಕಿದ್ದರೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಅಮ್ಮನವರ ಮುಖವಾಡ. ನನಗಂತೂ ಇದು ಎಷ್ಟು ಖುಷಿ ಆಯಿತು ಅಂದರೆ, ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿರೋದು, ಅದು ಇಷ್ಟು ದೊಡ್ಡದು ಹೆಂಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅಷ್ಟು ಕಡಿಮೆ ಪ್ರೈಸಲ್ಲಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಹೆವಿ ಇದೆ. ಆಮೇಲೆ ಫುಲ್ ದೊಡ್ಡದಿದೆ. ನೀವೇನಾದರೂ ಅಮ್ಮನವ್ರಿಗೆ ಸಾರಿ ಏನಾದರೂ ಉಡಿಸ್ತೀರಾ ಅಂದರೆ, ಸೀರೆ ಉಡಿಸ್ತೀರಾ ಅಂದರೆ ಡೆಫಿನೆಟ್ಲಿ ಇದನ್ನ ಬೈ ಮಾಡಿ. ಯಾಕಂದರೆ ಸೀರೆ ಉಡಿಸಿದಾಗ ಅಮ್ಮನವ್ರ ಮುಖವಾಡ ಸ್ವಲ್ಪ ದೊಡ್ಡದಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಜರ್ಮನ್ ಸಿಲ್ವರು. ಲಿಂಕ್ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ನಿಮಗೆ ಅಂದಾಜಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಒಂದು ಕೈದು ಅಳತೆ ಮಾಡಿದರೆ ಫುಲ್ ಹಸ್ತ ಆಗುತ್ತೆ ನೋಡಿ, ಅಷ್ಟು ದೊಡ್ಡದಿದೆ. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಈ ಒಂದು ಅಮ್ಮನವರ ಮುಖವಾಡಕ್ಕೆ ನಾವು ಈ ಥರ ಸ್ಟೋನ್ದು ಕಣ್ಣುಗಳು, ಆಮೇಲೆ ಬಿಂದಿ, ಈ ಥರ ಸ್ಟೋನ್ ಬರುತ್ತಲ್ವ, ಸೊ ಅದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದನ್ನು ಮಸ್ಟ್ ಬೈ ಪ್ರಾಡಕ್ಟು. ಯಾಕಂದರೆ ತುಂಬ ಚೆನ್ನಾಗಿ ಅಮ್ಮನವರು ಲಕ್ಷಣವಾಗಿ ಕಾಣ್ತಾರೆ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಇದು ಗಿಫ್ಟ್ ಪರ್ಪಸ್ಗೆ. ಸೊ ನೀವೇನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದೆ, ರಿಟರ್ನ್ ಗಿಫ್ಟ್ ಬೇಕು, ಅದಕ್ಕೆ ನೀವೇನಾದರೂ ಹುಡುಕ್ತಾ ಇದ್ದೀರಾ ಅಂದರೆ ಇದು ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಒಂದು ಬ್ಲೌಸ್ ಪೀಸ್ ಬರೋ ಒಂದು ಪ್ರೈಸಲ್ಲೇ ಇದು ಸಿಗ್ತಾ ಇದೆ. ಸೊ ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಬೆಳ್ಳಿ ಬಟ್ಟಲ್ ಥರನೇ ಕಾಣಿಸುತ್ತೆ. ಇದು ಅಲ್ಯೂಮಿನಿಯಮು, ಲೈಟ್ ವೆಯ್ಟ್ ಆಗಿದೆ. ಒಂದು ಸ್ಪೂನ್ ಕೂಡ ಅವರೇ ಕೊಟ್ಟಿರ್ತಾರೆ. ಪ್ಯಾಕ್ ಆಫ್ 5 ಬರುತ್ತೆ ನಿಮಗೆ. ಒಂದು ಬ್ಲೌಸ್ ಪೀಸ್ಗೆ ನಾವು ತೊಗೋಬೇಕು ಅಂದರೂ ಕೂಡ, ಚೆನ್ನಾಗಿರೋ ಬ್ಲೌಸ್ ಪೀಸ್ ಅಂದರೆ 100 to 150 ರುಪೀಸ್ ಅಂತೂ ಬೇಕೇ ಬೇಕಾಗುತ್ತೆ. ಬಟ್ 100 ರುಪೀಸಲ್ಲೇ ನಿಮಗೆ ಈ ಒಂದು ಬಾಕ್ಸ್ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ವರ್ತ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಯಾಕಂದರೆ ರಿಟರ್ನ್ ಗಿಫ್ಟ್ಗೆ ಬೇರೆ ಏನೇನೋ ಕೊಟ್ಟದ್ದು ಅಥವಾ ಒಂದು ಬ್ಲೌಸ್ ಪೀಸ್ ಕೊಟ್ಟರು ಕೂಡ ಅದು ಮನೆಯಿಂದ ಮನೆಗೆ ಶಿಫ್ಟ್ ಆಗುತ್ತೆ ಹೊತ್ತು ಯಾರೂ ಹೊಲಿಸ್ಕೊಂಡು ಯೂಸ್ ಮಾಡೋದಿಲ್ಲ. ಬಟ್ ಈ ಥರ ಕೊಟ್ಟರೆ ದೇವ್ರ ಮನೆಯಲ್ಲಿ ಪ್ರಸಾದ ಹಾಕಿಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಏನಕ್ಕಾದರೂ ಅವ್ರು ಯೂಸ್ ಮಾಡ್ತಾರೆ. ಯೂಸ್ ಮಾಡಿದ್ರೆ ನಮಗೂ ಕೂಡ ಖುಷಿ ಅಲ್ವಾ, ಕೊಟ್ಟಿದ್ದಕ್ಕೂ ಕೂಡ. ಮಸ್ಟ್ ಬೈ ಪ್ರಾಡಕ್ಟ್ ಅದು ಕೂಡ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದುಬಿಟ್ಟು ಅಮ್ಮನವರ ಚಕ್ರ. ಸೊ ನೀವು ನೋಡಿರ್ತೀರ, ಅಮ್ಮನವ್ರಿಗೆ ಹಿಂದ್ಗಡೆ ತಲೆ ಹಿಂದ್ಗಡೆ ಚಕ್ರ ಇಟ್ಟಿರ್ತಾರೆ ನೋಡಿ, ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಗೋಲ್ಡನ್ ಕಲರಲ್ಲಿ ಬಂದಿದೆ. ಅಲ್ಯೂಮಿನಿಯಮ್ ಇದು ಇದೆ. ಅದು ಪ್ಲಾಸ್ಟಿಕ್ ಅಲ್ಲ, ಅಲ್ಯೂಮಿನಿಯಮ್ದು ಮೆಟೀರಿಯಲ್ ಬಂದು ಅಲ್ಯೂಮಿನಿಯಮ್ ಆಗಿರುತ್ತೆ. ಸ್ಟಿಕ್ ಏನು ಕೊಟ್ಟಿದ್ದಾರೆ ಅದು ಕೂಡ ಅಷ್ಟೇ ತುಂಬ ಗಟ್ಟಿ ಇದೆ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಮ್ಮನವ್ರಿಗೆ ಇದು ಇಟ್ಟಾಗ ಫುಲ್ ಲಕ್ಷಣವಾಗಿ ಕಾಣ್ತಾರೆ. ಆ್ಯಂಡ್ ಒಂಥರ ಆ ಒಂದು ಕಾಣೋ ರೀತಿಯೇ ಬೇರೆ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಇದು. ನಾನು ಹೋದ ಸರ್ತಿ ಮನೆಯಲ್ಲೇ ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ಸ್ಟೋನ್ ವರ್ಕಿಂದ ಎಲ್ಲನೂ. ಸೊ ನೆಕ್ಸ್ಟ್ ಅದನ್ನು ಕೂಡ ತೋರಿಸ್ತೀನಿ. ಆ ಥರ ಮಾಡಿದ್ದೆ. ಬಟ್ ಇದು ಗೋಲ್ಡನ್ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ. ಆ್ಯಂಡ್ ಪ್ರತಿ ವರ್ಷವೂ ನೀವು ಯಾವುದೇ ಸಾರಿ ಅಮ್ಮನವ್ರಿಗೆ ತೋರಿಸಿದ್ರು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಸೇಮ್ ಆರ್ಚೇನೆ ಬಟ್ ಡಿಫ್ರೆಂಟ್ ಆಗಿದೆ. ಅದು ಮೆಟಲ್ದಿದೆ. ಇದು ಬಂದುಬಿಟ್ಟು ಮೇ ಬಿ ಬಾಕ್ಸ್ ರಟ್ಟಿರುತ್ತಲ್ಲ ಅದರಿಂದ ಮಾಡಿದ್ದಾರೆ. ಹ್ಯಾಂಡ್ಮೇಡ್ ಅನಿಸುತ್ತೆ ಮೇ ಬಿ. ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ ನನಗನ್ಸಿರೋ ಮಟ್ಟಿಗೆ ಇದಕ್ಕಿಂತ ಗೋಲ್ಡನ್ ಕಲರ್ ನನಗೆ ಸಖತ್ ಇಷ್ಟ ಆಯಿತು ಪರ್ಸ್ನಲಿ. ಈ ಥರ ನಾನು ಹೋದ ವರ್ಷ ಮನೆಯಲ್ಲೇ ನಾನು ಮಾಡ್ಕೊಂಡಿದ್ದೆ. ಅದು ಕೂಡ ತುಂಬ ಚೆನ್ನಾಗಾಗಿತ್ತು. ಇನ್ನೂ ಆದ್ರೂ ಇದೆ ಅದು. ಇದನ್ನು ನಾವು ಆರಾಮ್ಸೆ ಮನೆಯಲ್ಲಿ ಸ್ಟೋನ್ ತಂದು ಮಾಡ್ಕೋಬೋದು. ಬಟ್ ಆ ಗೋಲ್ಡನ್ ಕಲರ್ ಇದೆ ನೋಡಿ, ಅದು ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಹೆವಿ ಇದೆ. ಪ್ರತಿ ವರ್ಷ ಕೂಡ ನಾವು ಯೂಸ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಎರಡೂದ್ರದ್ದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನೇನು ಹಬ್ಬ ಹತ್ರ ಬರ್ತಾಯಿದೆ, ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಪ್ರೈಸು ಹೆಚ್ಚಾಗುತ್ತೆ ಕೆಲವೊಂದು ಸರ್ತಿ, ಇಲ್ಲ ಅಂದರೆ ಔಟ್ ಆಫ್ ಸ್ಟಾಕ್ ಆಗೋ ಒಂದು ಚಾನ್ಸ್ ಇರುತ್ತೆ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಇದನ್ನು ಶೇರ್ ಮಾಡೋದ್ರಿಂದ, ತುಂಬ ಜನ ಪರ್ಚೇಸ್ ಮಾಡೋದ್ರಿಂದ ಬೇಗ ಔಟ್ ಆಫ್ ಸ್ಟಾಕ್ ಆಗಿಬಿಡ್ತಾ ಇದೆ ಇವಾಗೆಲ್ಲ ಪ್ರಾಡಕ್ಟ್ಸು ಕೂಡ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಚೌಕಿ ಮಣಿ. ಸೊ ಯಾವುದೇ ಪೂಜೆ ಮಾಡಬೇಕು ಅಂದರೂ ಕೂಡ ಈ ಒಂದು ಚೌಕಿ ಮಣಿ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಕಳಸ ಸ್ಥಾಪನೆ ಮಾಡೋಕ್ಕಾಗಿರ್ಬೋದು ಅಥವಾ ದೇವ್ರನ್ನ ಇಡೋಕ್ಕೆ ಆಗಿರ್ಬೋದು, ಬೇಕೇ ಬೇಕು. ಇದು ಅಂತೂ ನನಗೆ ಸಖತ್ ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್ ಆಗಿದೆ, ಅಷ್ಟೇ ಗಟ್ಟಿಯಾಗಿದೆ. ನಾನು ಇನ್ನೂ ನೆನಪಿದೆ ನನಗೆ, ನಮ್ಮ ಮನೆಯಲ್ಲಿ ಒಂದು ಹಳೆ ಮನೆ ಇದೆ ಈ ಥರ. ಸೊ ಹೊರ್ಗಡೆಯಿಂದ ನಾನು ಮಾರ್ಕೆಟಿಂದ ತಂದಾಗ ನಾನು
ಇದಕ್ಕಿಂತ ಚಿಕ್ಕದಿದೆ, ಅದೇನು ಗೋಲ್ಡನ್ ಕಲರ್ ಇದೆ ನೋಡಿ ಮಧ್ಯದಲ್ಲಿ, ಅಷ್ಟೇ ಇದೆ. ನಾನು 200 ರುಪೀಸ್ ಕೊಟ್ಟಿದ್ದೀನಿ, ನನಗೆ ಪಕ್ಕಾ ನೆನಪಿದೆ ಇನ್ನೂ. ಹತ್ತತ್ರ ಅದು ತಂದು ಒಂದು 6 ವರ್ಷನೇ ಆಯಿತು ಅನಿಸುತ್ತೆ ಮೇ ಬಿ. ಆದರೆ 200 ರೂಪಾಯಿ ಕೊಟ್ಟಿದ್ದೀನಿ ಅಷ್ಟಕ್ಕೆ. ಬಟ್ ಈ ಒಂದು ಚೌಕಿ ಮನೆಗೆ ನಾನು 200 ರುಪೀಸ್ ಕೊಟ್ಟಿದ್ದೀನಿ ಇವಾಗ ಮೀಶೋದಲ್ಲಿ. ನನಗೆ ಗೊತ್ತಿರಲಿಲ್ಲ ಆನ್ಲೈನಲ್ಲಿ ಇಷ್ಟು ಕಡಿಮೆ ಕೊಡ್ತಾರೆ ಅಂತ ಬಿಟ್ಟು. ಬಟ್ ಕ್ವಾಲಿಟಿ ಮಾತ್ರ 100 ಔಟ್ ಆಫ್ 100 ಕೊಡ್ತೀನಿ. ಅಷ್ಟು ಚೆನ್ನಾಗಿದೆ, ಅಷ್ಟು ಹೆವಿ ಇದೆ. ಆ್ಯಂಡ್ ಡಿಸೈನ್ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ನೀರು ಬಿದ್ದರೂ ಕೂಡ ಹಾಳಾಗುತ್ತೆ ಅನ್ನೋ ಟೆನ್ಷನ್ನೇ ಬೇಡ, ಯಾಕಂದರೆ ಮೇಲ್ಗಡೆ ಒಂದು ಕವರ್ ಹಾಕಿದ್ದಾರೆ. ಸೊ ಹಂಗಾಗ್ಬಿಟ್ಟು ಕವರ್ ಇರೋದ್ರಿಂದ ಯಾವುದೇ ಥರ ನೀರು ಹತ್ತಿದ್ರೂ ಕೂಡ ಏನೂ ಆಗೋದಿಲ್ಲ ಅದಕ್ಕೆ. ಸೊ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಪ್ರಾಡಕ್ಟು. ಸೊ ಇದನ್ನು ಅಷ್ಟೇ ಒಂದು ಡೆಕೋರೇಷನ್ ಪರ್ಪಸ್ಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಇದೇನೆಂದರೆ ಒಂದು ಬಾಳೆಕಂಬ ಸ್ಟ್ಯಾಂಡು. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ, ರಿಯಲ್ ಆಗಿರೋ ಒಂದು ಬಾಳೆಕಂಬನ ಹಾಕ್ತೀವಿ, ಇಡ್ತೀವಿ. ಆ್ಯಂಡ್ ಏನಾದರೂ ಡೆಕೋರೇಷನ್ ಮಾಡೋಕ್ಕೆ ಹೊಸತನ್ನ ತರೋಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತೀವಿ. ಸೊ ಆ ಥರ ನೀವೇನಾದರೂ ಹೊಸದಾಗಿ ಟ್ರೈ ಮಾಡಬೇಕು ಅನ್ನೋರಿದ್ದರೆ ಇದು ಮಸ್ಟ್ ಬೈ ಪ್ರಾಡಕ್ಟು. ನಾನು ಅಂದ್ಕೊಂಡೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಯಾಕೋ ಚಿಕ್ಕದಾಗಿ ಇದೆ ಅಂತ ಅನ್ನಿಸ್ತು ಕೊಟ್ಟಿರೋ ಪ್ರೈಸ್ಗೆ. ಬಟ್ ಇಟ್ಸ್ ಓಕೆ. ಗಣೇಶನ ಕೂಡಿಸಿದಾಗ ಅಥವಾ ಏನಾದರೂ ಚಿಕ್ಕದು ಟೇಬಲ್ ಮೇಲೆ ಏನಾದರೂ ಪೂಜೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಅಷ್ಟೇ. ಸೊ ಇದು ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ಮೇ ಬಿ 128 ರುಪೀಸ್ ಏನೋ, ನನಗೆ ಎಕ್ಸಾಕ್ಟ್ ರೇಟ್ ನನಗೆ ನೆನಪಿಲ್ಲ. ಬಟ್ ಚೆಕ್ ಮಾಡಿ, ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ ನಾನು. ಆ್ಯಂಡ್ ಒರಿಜಿನಲ್ ಥರನೇ ಕಾಣುವಂಥ ಬಾಳೆಗೊನೆದು ಲಿಂಕ್ ಬೇಕಿದ್ರೆ ಅದನ್ನು ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ. ಅದು ತುಂಬ ಟ್ರೆಂಡಿಂಗಲ್ಲಿರುತ್ತೆ. ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ. ಬಟ್ ನೀವು ಯಾರಾದರೂ ಇಲ್ಲ ನನಗೆ ಬೇಕೇ ಬೇಕು ಆ ಥರದ್ದು ಅನ್ನೋ ಆಗಿದ್ರೆ ಮಸ್ಟ್ ಬೈ ಪ್ರಾಡಕ್ಟು. ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ನಾನು ಆವಾಗಲೇ ಹೇಳಿದೆ, ಅಮ್ಮನವ್ರ ಮುಖವಾಡ ತೋರಿಸಿದಾಗ ಈ ಥರ ಸ್ಟೋನ್ದು ಕಣ್ಣು, ಬಾಯಿ, ಮೂಗು, ಇದೆಲ್ಲ ಬಿಂದಿ ಇದೆಲ್ಲ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿರಲಿಲ್ಲ ಈ ಥರ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಅಂತ. ನಾನು 2 ವರ್ಷದಿಂದ ತುಂಬ ಸರ್ಚ್ ಮಾಡಿದ್ದೆ, ನನಗೆ ಸಿಕ್ಕಿದ್ದಿಲ್ಲ. ಬಟ್ ನಾನೇ ಮನೆಯಲ್ಲಿನೇ ಪ್ರಿಪೇರ್ ಮಾಡಿದ್ದೆ, ಸ್ಟೋನ್ ಎಲ್ಲ ತೊಗೊಂಡು, ಆಮೇಲೆ ಕಲರ್ಸು ಏನೇನೋ ಪೇಂಟು ತೊಗೊಂಡು ನಾನೇ ಮನೆಯಲ್ಲೇ ರೆಡಿ ಮಾಡಿದ್ದೆ. ಬಟ್ ಈ ಥರ ಆನ್ಲೈನಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ವರ್ಷ ನಾನು ಏನು ಅಫಿಲಿಯೇಟ್ ಮಾಡ್ತಾಯಿದ್ದೀನಿ, ಇವಾಗ ನನಗೆ ಗೊತ್ತಾಯಿತು ಈ ಥರ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಖುಷಿ ಆಯಿತು. ಆ್ಯಂಡ್ ನಾನು ಕೂಡ ಪರ್ಚೇಸ್ ಮಾಡಿದ್ದೀನಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಬರೀ ಇದಕ್ಕೆ ನಾನು ಕೊಟ್ಟಿರೋದು ಒಂದು 100 ರುಪೀಸ್ ಏನೋ 120 ರುಪೀಸ್ ಅನಿಸುತ್ತೆ ಮೇ ಬಿ. ಚೆಕ್ ಮಾಡಿ, ಪ್ರೈಸ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಆ್ಯಂಡ್ ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಹೇಳ್ತೀನಿ, ಯಾಕಂದರೆ ಇದು ಅಮ್ಮನವ್ರ ಮುಖವಾಡಕ್ಕೆ ಹಚ್ಚಿದಾಗ ಎಷ್ಟು ಲಕ್ಷಣವಾಗಿ ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಅಮ್ಮನವರೇ ಎದ್ದು ಬರ್ತಾ ಇದ್ದಾರೇನೋ ಅನ್ನೋ ಥರ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಮಸ್ಟ್ ಬೈ ಪ್ರಾಡಕ್ಟು, ಅಷ್ಟೇ ಕಡಿಮೆ ಪ್ರೈಸಲ್ಲಿದೆ. ಒಂದು ಸರ್ತಿ ಬೈ ಮಾಡೋದಲ್ವಾ, ಸೊ ಒಂದು ಸರ್ತಿ ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಪ್ರತಿ ವರ್ಷ ಹಬ್ಬಕ್ಕೂ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ಪ್ರತಿ ವರ್ಷ ಕೂಡ ಅಮ್ಮನವ್ರನ್ನ ಚೆನ್ನಾಗಿ ರೆಡಿ ಮಾಡ್ಬೋದು, ಏನೂ ಕೂಡ ಆಗೋದಿಲ್ಲ ಇದಕ್ಕೆ. ಆ್ಯಂಡ್ ಸ್ಟಿಕ್ ಮಾಡೋದು ಕೂಡ ಅಷ್ಟೇ ಈಸಿ. ಡಬಲ್ ಗಮ್ ಟೇಪ್ ಕೊಟ್ಟಿರ್ತಾರೆ ಅವರೇ, ಆರಾಮ್ಸೆ ಸ್ಟಿಕ್ ಮಾಡ್ಕೋಬೋದು. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಅಮ್ಮನವರ ಪಾದಗಳು ಆ್ಯಂಡ್ ಹಸ್ತ. ಇದೂ ಅಷ್ಟೇ ನಾನು ಮನೆಯಲ್ಲೇ ಮಾಡಿದ್ದೆ. ಬಟ್ ಅದು ಸೈಜು ದೊಡ್ಡದಾಗಿತ್ತು. ಸೇಮ್ ಮಾಡಿದ್ದೀನಿ, ಆದರೆ ಸೈಜೇ ಸ್ವಲ್ಪ ದೊಡ್ಡದಾಗಿತ್ತು. ತುಂಬ ಚೆನ್ನಾಗಿದೆ. ನೀವು ಏನಾದರೂ ಮನೆಯಲ್ಲಿ ಸಾರಿ ಅಮ್ಮನವ್ರಿಗೆ ಸೀರೆ ಉಡಿಸ್ತೀರಾ ಅನ್ನೋದಾದರೆ ಡೆಫಿನೆಟ್ಲಿ ಬೈ ಮಾಡಿ. ಆ್ಯಂಡ್ ತೊಗೊಳ್ಳುವಾಗ ಏನು ನೋಡಿ ತೊಗೋಬೇಕು ಅಂದರೆ ಸೈಜಸ್ನ ನೋಡಿ. ನೀವು ಯಾವ ಥರ ಸ್ಯಾರಿ ಉಡಿಸ್ತೀರಾ, ಅಂದರೆ ನೀವು ಜಾಸ್ತಿ ಹೈಟ್ ಇರೋ ಅಮ್ಮನವ್ರನ್ನ ಕೂಡಿಸ್ತೀರಾ ಅಥವಾ ಮೀಡಿಯಮ್ ಕೂಡಿಸ್ತೀರಾ ಅಥವಾ ಕಡಿಮೆ ಸಣ್ಣದಾಗಿ ಕೂಡಿಸ್ತೀರಾ, ಇದನ್ನು ನೋಡಿಬಿಟ್ಟು ನೀವು ಈ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ನ ನೀವು ಚೂಸ್ ಮಾಡ್ಕೋಬೇಕು. ಯಾಕೆಂದರೆ ಸೈಜಸ್ ಇರುತ್ತೆ. ನನಗೆ ಹೋದ ಸರ್ತಿ ಹಾಗೆ ಇತ್ತು. ನಾನು ಮನೇಲಿ ಮಾಡಿದಾಗ ಫಸ್ಟ್ ಟೈಮು ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ನಾನು ದೊಡ್ಡದಾಗಿ ಮಾಡಿದ್ದೀನಿ. ಬಟ್ ನಮ್ಮ ಮನೆಯಲ್ಲಿ ನಾವು ಒಂದು ಸ್ಟೆಪ್ ಅಮ್ಮನವ್ರನ್ನ ಕೂಡಿಸೋದ್ರಿಂದ ಅದು ಕೈ ಕಾಲು ಎಲ್ಲ ದೊಡ್ಡದು ಅನ್ನಿಸ್ತು. ಸೊ ಹಾಗಾಗಿ ಸೂಟ್ ಆಗಲಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಬಂದುಬಿಟ್ಟು 18 ಇಂಚಸ್ದಿದೆ. ಸೊ 7 ಇಂಚಸ್, 15 ಇಂಚಸ್, 14 ಇಂಚಸ್ ಈ ಥರ ಕೂಡ ಸೈಜಸ್ ಇದೆ. ಸೊ ಸೈಜ್ ನೋಡಿಬಿಟ್ಟು ನೀವು ತೊಗೊಳ್ಳಿ. ಎಲ್ಲ ಸೈಜಸ್ಸದ್ದು ಕೂಡ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಸೊ ಅದನ್ನ ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡಿ. ಯಾಕಂದರೆ ಅಮ್ಮನವ್ರನ್ನ ಕೂಡಿಸಿದಾಗ ಅದಕ್ಕೂ ಅವ್ರಿಗೂ ಕೂಡ ಈ ಒಂದು ಕೈ ಕಾಲು ಸೂಟ್ ಆಗಬೇಕು, ಆವಾಗ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ನೋಡಿಬಿಟ್ಟು ಪರ್ಚೇಸ್ ಮಾಡಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಇದೆ. ನಾನು ಹೊರಗಡೆ ಎಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೇಳಿದಾಗ 3000 2000 ಆ ಥರ ಇದೆ. ಬಟ್ ಮೀಶೋದಲ್ಲಿ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಕೊಡೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಏನಂತ ಸಾಕಷ್ಟು ಜನಕ್ಕೆ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಆ್ಯಂಡ್ ನಾನು ತುಂಬ ಸರ್ಚ್ ಮಾಡಿದ್ದೀನಿ ಇದನ್ನು. ಇದು ಬಂದುಬಿಟ್ಟು ಜವಾದ್ ಪೌಡರು. ನಾನು ನಿಮಗೆ ಹೇಳಬೇಕು ಅಂದರೆ
ಇವಾಗ ನಾವು ಟೆಂಪಲ್ಗೆಲ್ಲ ಹೋದಾಗ ಒಂದು ಪಾಸಿಟಿವ್ ವೈಬ್ ಥರ ಕ್ರಿಯೇಟ್ ಆಗುತ್ತೆ ನೋಡಿ. ಒಂಥರ ಸ್ಮೆಲ್ ಬರುತ್ತೆ. ಅದನ್ನ ಎಕ್ಸ್‌ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಪಾಸಿಟಿವ್ ಆಗಿರುತ್ತೆ. ಆಮ್, ಅಷ್ಟು ಆ ಒಂದು ಘಮ ಎಲ್ಲೂ ಸಿಗೋದಿಲ್ಲ. ಆ ದೇವ್ರ ಗುಡಿನಲ್ಲಿ ಮಾತ್ರ ಸಿಗುತ್ತೆ. ಬಟ್ ಇವಾಗ ಅಲ್ಲಿ ಏನು ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಸರ್ಚ್ ಮಾಡಿದಾಗ ಈ ಒಂದು ಜವಾದ್ ಪೌಡರು. ಸೊ ದೀಪ ಹಚ್ಚಿದಾಗ ಈ ಒಂದು ಜವಾದ್ ಪೌಡರ್ನ ನಾವು ಸ್ವಲ್ಪ ದೀಪದಲ್ಲೇ ಹಾಕ್ಬೋದು, ಅಥವಾ ನೀರಲ್ಲಿ ಹಾಕಿಬಿಟ್ಟು ನಾವು ಮನೆಯೆಲ್ಲ ಸ್ಪ್ರೇ ಮಾಡಿದರೂ ಕೂಡ ಸ್ಮೆಲ್ ಬರುತ್ತೆ. ಅಷ್ಟೇ ಚೆನ್ನಾಗಿದೆ. ನೀವು ಎಲ್ಲಿ ಬೇಕಿದ್ರೂ ಯೂಸ್ ಮಾಡ್ಕೋಬೋದು, ಪರ್ಫ್ಯೂಮ್ ಥರ. ತುಂಬ ಚೆನ್ನಾಗಿದೆ. ಅಷ್ಟೇ ಅಫೋರ್ಡಬಲ್ ಪ್ರೈಸಲ್ಲೇ, ಬರೀ 100 ರುಪೀಸ್, 99 ರುಪೀಸಲ್ಲೇ ನಿಮಗೆ ಪ್ಯಾಕ್ ಆಫ್ 4 ಬರ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಸ್ತ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ನಿಮಗೇನಾದರೂ ಒಂದು ಮನೆಯಲ್ಲಿ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಬೇಕು, ಒಂದು ಪಾಸಿಟಿವಿಟಿ ಇರಬೇಕು, ಆ ಥರ ಫೀಲ್ ಆಗಬೇಕು ಅಂದರೆ ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಈ ಒಂದು ಜವಾದ್ ಪೌಡರು 4 ಬಾಟಲ್ಸ್ ಬರುತ್ತೆ. ನೀವು ಆರಾಮ್ಸೆ ಬೈ ಮಾಡ್ಕೋಬೋದು. ಆ್ಯಂಡ್ ಒಂದು ಸರ್ತಿ ಬೈ ಮಾಡಿದರೆ ತುಂಬ ದಿನ ಬಾಳಿಕೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಪ್ರಾಡಕ್ಟು, ಇದು ಕೂಡ ಅಷ್ಟೇ, ಬರೀ 100 ರುಪೀಸ್ ಅಷ್ಟೇ. ಆದರೆ ಹೆವಿ ಇದೆ, ತುಂಬ ಚೆನ್ನಾಗಿದೆ. ಇದೇನಪ್ಪ ಅಂದರೆ, ನಾವು ಅಮ್ಮನವ್ರನ್ನ ಕೂಡಿಸಾಗ ಅಂದರೆ ಕಾಯಿ ಇಟ್ಟು ಏನು ಪೂಜೆ ಮಾಡ್ತೀವಲ್ವ, ಆ ಕಳಸಕ್ಕೆ ಮೇಲ್ಗಡೆ ಇದನ್ನು ಹಾಕಿ ಈ ಸೈಡಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ನಾವು ಸರಗಳನ್ನು ಅಥವಾ ಹಾರಗಳನ್ನು ಹಾಕ್ತೀವಲ್ವ, ಒಂದೇ ಕಡೆ ಹಾಕಿದಾಗ ಹೆವಿ ಆಗುತ್ತೆ. ಸೊ ಈ ಥರ ಸ್ಟ್ಯಾಂಡ್ ಇದ್ದಾಗ ಬ್ಯಾಲೆನ್ಸ್ ಆಗಿರುತ್ತೆ. ಆ್ಯಂಡ್ ಚೆನ್ನಾಗಿ ನಾವು ಜೋಡಿಸ್ಕೋಬೋದು. ನಾವು ಎಷ್ಟೇ ಸರಗಳನ್ನು, ನೆಕ್ಲೆಸ್ಗಳನ್ನು ಅಥವಾ ಹಾರಗಳನ್ನು ಹಾಕಿದರೂ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ. ಯಾವುದೇ ಥರ ಮೇಲೆ ಕೆಳಗೆ ಆಗೋದಿಲ್ಲ. ಆ್ಯಂಡ್ ಬೀಳೋ ಚಾನ್ಸಸ್ ಇರೋದಿಲ್ಲ. ಕಟ್ಟಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನೀವು ಇದನ್ನು ಹಾಕಿದರೆ ಸಾಕು. ಸೊ ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ಅಷ್ಟೇ 100 ರುಪೀಸಲ್ಲಿದೆ, ಮೆಟಲ್ದಿದೆ. ಒಂದು ಸರ್ತಿ ಬೈ ಮಾಡಿದರೆ ನೀವು ತುಂಬ ದಿನ ಯೂಸ್ ಮಾಡ್ಕೋಬೋದು.